my dear students. Welcome to Learn All in One Commerce with Muralidhar Shastri. M Company Limited is taken over by S Company Limited on the following terms and conditions. The assets of M Limited are valued as under. ಸೊ ಇವಾಗ ಏನಾಗ್ತಾ ಇದೆ, ಒಂದು ಕಂಪನಿಯನ್ನು ಇನ್ನೊಂದು ಕಂಪನಿ ಏನು ಮಾಡ್ತಾ ಇದೆ, ಟೇಕನ್ ಓವರ್ ಮಾಡ್ತಿದೆ. ಅಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಏನು ಮಾಡ್ತಿದೆ, ಅಕ್ವೈರ್ ಮಾಡ್ತಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ತೊಗೊಂಡು ಹೋಗೋದ್ರ ಮೂಲಕನೂ ಆಗಿರ್ಬೋದು, ಅದೇ ರೀತಿಯಾಗಿ ಶೇರ್ಸ್ಗಳನ್ನು ಪರ್ಚೇಸ್ ಮಾಡೋದ್ರ ಮೂಲಕ ಆಗಿರ್ಬೋದು. ಈ ರೀತಿ ಮಾಡೋದ್ರ ಮೂಲಕ ಏನಾಗುತ್ತೆ, ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಏನು ಮಾಡುತ್ತೆ, ಅಕ್ವೈರ್ ಮಾಡ್ತಕ್ಕಂಥದ್ದು. ಹೌದಾ, ಒಂದು ಕಂಪನಿ ಏನು ಮಾಡುತ್ತೆ, ಇನ್ನೊಂದು ಕಂಪನಿಯನ್ನು ಅಕ್ವೈರ್ ದ ಅಸೆಟ್ಸ್ ಆಫ್ ಎಮ್ ಕಂಪ್ನಿ ಲಿಮಿಟೆಡ್ ವ್ಯಾಲ್ಯೂಡ್ ಆ್ಯಸ್ ಅಂಡರ್. ಸೊ ಇವ್ರು ಏನೇನು ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 3 lakh, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 5 lakh, ಸ್ಟಾಕ್ 2 lakh, ಡೆಟಾರ್ಸು 2 lakh ಇದೆ. ಸೊ ಲಯಬಿಲಿಟೀಸ್ ಕೂಡಿದೆ, ಅಸೆಟ್ಸ್ಗಳ ಜೊತೆಗೆ ಏನಾಗಿದೆ, ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಲಯಬಿಲಿಟೀಸ್ಗಳನ್ನು ಕೂಡಿದೆ. ದ ಲಯಬಿಲಿಟೀಸ್ ಆಫ್ ಎಮ್ ಕಂಪ್ನಿ ಲಿಮಿಟೆಡ್ ಆರ್ ವ್ಯಾಲ್ಯೂಡ್ 4 lakh. ಸೊ ಇವ್ರದ್ದು ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 4 ಲಕ್ಷ ರೂಪಾಯಿದು ಲಯಬಿಲಿಟೀಸ್ ಇದೆ. ₹4 lakh ಇನ್ ಕ್ಯಾಶ್ ಪೇಯ್ಡ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ಎಮ್ ಕಂಪ್ನಿ ಲಿಮಿಟೆಡ್. ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ 4 ಲಕ್ಷ ರೂಪಾಯಿನ ಕ್ಯಾಶ್ ಫಾರ್ಮೇಟಲ್ಲಿ ಕೊಡ್ತಾ ಇದ್ದಾರೆ. ದ ಬ್ಯಾಲೆನ್ಸ್ ಕನ್ಸಿಡರೇಷನ್ ಈಸ್ the balance of consideration is discharged by issue of shares of rupees 10 each at rupees 20 per share. Show the consideration for the amalgamation is discharged by S Company Limited and number of shares issued to the shareholders M Company Limited. ಈಗ ಅದರಲ್ಲಿ ಏನೇನು ಕಂಡುಹಿಡಿಬೇಕು, ಈ ಒಂದು ಇನ್ಕ್ಲೂಡಿಂಗ್ ಎಷ್ಟು ಶೇರ್ಸ್ಗಳನ್ನು ನಾವು ಕೊಡ್ತೀವಿ ಅಂತ ಅನ್ನೋದನ್ನು ಕೂಡ ಏನು ಮಾಡಬೇಕು, ನಾವು ಇದರಲ್ಲಿ ಕಂಡುಹಿಡಿಬೇಕು ಅಂತಕ್ಕಂಥದ್ದು. ಸೊ ನಾವು ಕ್ಯಾಶ್ ಎಷ್ಟು ಕೊಡ್ತಾ ಇದ್ವಿ, ಅದೇ ರೀತಿಯಾಗಿ ಶೇರ್ಸ್ಗಳ ರೂಪದಲ್ಲಿ ಎಷ್ಟು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಏನು ಮಾಡಬೇಕು, ನಾವು ತಿಳಿಸ್ಬೇಕಂತಕ್ಕಂಥದ್ದು. ಸೊ ಇದಕ್ಕೇನು ಕಂಡುಹಿಡಿಬೇಕು ನಾವು ಅಂತ ಹೇಳಿದ್ರೆ, ವಿ ನೀಡ್ ಟು ಫೈಂಡ್ ಔಟ್ ದ ಟೋಟಲ್ ಆಗಿ ಇದಕ್ಕೆ ಪರ್ಚೇಸ್ ಕನ್ಸಿಡ್ರೇಷನ್ ನಾವೇನು ಮಾಡಬೇಕು, ಕಂಡುಹಿಡಿಬೇಕು ಅಂತಕ್ಕಂಥದ್ದು. ಫಸ್ಟಿಗೆ ಏನೆಲ್ಲ ಇವರು ಅಸೆಟ್ಸ್ಗಳನ್ನು ಟೇಕ್ ಓನ್ ಓವರ್ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡ್ಕೋಬೇಕು. ಅಸೆಟ್ಸ್ಗಳನ್ನ ಏನೇನು ಟೇಕ್ ಓನ್ ಓವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಂಬರ್ 1 ಬಂದುಬಿಟ್ಟು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ತೊಗೊಂಡಿದ್ದಾರೆ, ಅದೇ ರೀತಿಯಾಗಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ತೊಗೊಂಡಿದ್ದಾರೆ, ಅದೇ ರೀತಿಯಾಗಿ ಸ್ಟಾಕ್ ತೊಗೊಂಡಿದ್ದಾರೆ, ಅದೇ ರೀತಿಯಾಗಿ ಡೆಟಾರ್ಸ್ ತೊಗೊಂಡಿದ್ದಾರೆ. ಸೊ ಇದೆಲ್ಲದೂ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 12 lakh ಅಂತಕ್ಕಂಥದ್ದು ಏನಾಗುತ್ತೆ, ಅಮೌಂಟ್ ಸಿಗುತ್ತೆ. ಅಂದರೆ ಟೋಟಲ್ ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಏನು ಮಾಡಿದ್ವಿ, ನಾವಿಲ್ಲಿ ತೊಗೊಂಡಿದ್ವಿ. ಅಂದರೆ ಇವ್ರು ಏನು ಮಾಡಿದರು, ಎಲ್ಲ ಅಸೆಟ್ಸ್ಗಳನ್ನು ಕೂಡ ಏನು ಮಾಡಿದರು, ತೊಗೊಂಡೋದ್ರು. ಅದ್ರ ಜೊತೆಗೆ ಲೆಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಟೇಕನ್ ಓವರ್. ಎಷ್ಟು ಲಯಬಿಲಿಟೀಸ್ಗಳನ್ನು ತೊಗೊಂಡೋದ್ರು, 4 ಲಕ್ಷ ರೂಪಾಯಿಯ ಏನು ಮಾಡಿದರು, ಲಯಬಿಲಿಟೀಸ್ಗಳನ್ನು ತೊಗೊಂಡೋದ್ರು. ಸೊ ನಮ್ಗೆ ಹಾಗಾದ್ರಿಗಿನ್ನ ಪಿ ಸಿ ಎಷ್ಟು ಸಿಕ್ತು ಅಂತ ಹೇಳಂದರೆ 8 ಲಕ್ಷ. ಅಂದರೆ ಪರ್ಚೇಸ್ ಕನ್ಸಿಡ್ರೇಷನ್ಗೆ ಎಷ್ಟು ಪರ್ಚೇಸ್ ಕನ್ಸಿಡ್ರೇಷನ್ ನಾವು ದುಡ್ಡು ಕೊಡಬೇಕು ಅಂತ ಹೇಳಂತಂದರೆ, ಅವರಿಗೆ ಇನ್ನೂ 8 ಲಕ್ಷ ರೂಪಾಯಿಗಳನ್ನು ಏನು ಮಾಡಬೇಕು, ಕೊಡಬೇಕು. ಸೊ ಹಾಗಿದ್ರೆ ಇಲ್ಲಿ ನಾವು ಅಸೆಟ್ಸ್ಗಳನ್ನು ತೊಗೊಂಡು ಹೋಗ್ತೀವಿ, ಅದ್ರ ಜೊತೆಗೆ ಲಯಬಿಲಿಟೀಸ್ಗಳನ್ನು ತೊಗೊಂಡು ಹೋಗ್ತೀವಿ. ಹಾಗಿದ್ರೆ ಟೋಟಲ್ ಎಲ್ಲ ಅಸೆಟ್ಸ್ಗಳನ್ನು ತೊಗೊಂಡ್ವಿ, 12 ಲಕ್ಷ ಆಯಿತು. ಅದ್ರ ಜೊತೆಗೆ ಲಯಬಿಲಿಟೀಸ್ಗಳನ್ನು ನಾವೇ ತೀರಿಸ್ತೀವಿ ಅಂತ ಹೇಳಿದ್ವಿ. ಸೊ 12 ಲಕ್ಷದಲ್ಲಿ 4 ಲಕ್ಷ ತೆಗೆದ್ರೆ 8 ಲಕ್ಷ ಬಂತು. ಇದನ್ನು ನಾವೇನಂತ ಕರಿತೀವಿ, ಪರ್ಚೇಸ್ ಕನ್ಸಿಡರೇಷನ್ ಆರ್ ದ ಪರ್ಚೇಸ್ಡ್ ವ್ಯಾಲ್ಯೂ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಕರಿತೀವಿ ಅಂತಕ್ಕಂಥದ್ದು. ಇವಾಗ ಏನು ಮಾಡಬೇಕು ಅಂತಂತ ಹೇಳಂದರೆ, ನೆಕ್ಸ್ಟ್ ವಿ ನೀಡ್ ಟು ಕಮ್ ಟು ದ ಅಡ್ಜಸ್ಟ್ಮೆಂಟ್ ಪಾರ್ಟಿಗೆ ಬರಬೇಕು. ನೋಡಿ, ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ ಯಾಕೆ ಇದನ್ನು ನಾವು ಮಾಡಬೇಕು ಅಂತ ಹೇಳಂದರೆ, ಆವಾಗಲೇ ಏನು ಹೇಳಿದ್ರೆ 4 ಲಕ್ಷ ರೂಪಾಯಿಗಳನ್ನು ಕ್ಯಾಶ್ ಫಾರ್ಮೆಟಲ್ಲೇ ನಾವೇನು ಮಾಡ್ತೀವಿ, ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದಾ, ಎಷ್ಟು ಲಕ್ಷ ಕೊಡ್ತೀವಿ, 4 ಲಕ್ಷ ರೂಪಾಯಿಗಳನ್ನು ಕ್ಯಾಶ್ ಫಾರ್ಮೆಟಲ್ಲೇ ನಾವು ಕೊಡ್ತೀವಿ ಅಂತಕ್ಕಂಥದ್ದು. ನೋಡಿ, ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ ಎಷ್ಟಿದೆ ಅಂದರೆ 8 ಲಕ್ಷ ನಮ್ಗೆ ಈಗ ಆಲ್ರೆಡಿ ಗೊತ್ತು. ಲೆಸ್ ಕ್ಯಾಶ್ ಪೇಯ್ಡಿಂದ ಕನ್ಸಿಡ್ರೇಷನ್ ಪೇಯ್ಡಿಂದ ಕ್ಯಾಶ್ ಎಷ್ಟು ಕೊಟ್ವಿ, 4 ಲಕ್ಷ ರೂಪಾಯಿ ಕ್ಯಾಶಲ್ಲಿ ಕೊಟ್ಟರೆ, ಇನ್ನೂ 4 ಲಕ್ಷ ರೂಪಾಯಿಗಳನ್ನು ಯಾವುದ್ರಲ್ಲಿ ಕೊಡಬೇಕು, ನಾವು ಶೇರ್ಸ್ ಫಾರ್ಮೇಟಲ್ಲೇ ನಾವು ಕೊಡಬೇಕು. ಯಾವುದ್ರಲ್ಲಿ ಕೊಡಬೇಕು ರೀ, ಶೇರ್ಸ್ ಫಾರ್ಮೇಟಲ್ಲಿ ಏನು ಮಾಡಬೇಕು, ಕೊಡಬೇಕು ಅಂತಕ್ಕಂಥದ್ದು. ಈಗ ಹಾಗಿದ್ರೆ ಪ್ರಾಬ್ಲಮಲ್ಲಿ ತಿಳಿಸಿರೋದು ಏನು ಅಂತ ಹೇಳಿದ್ರೆ, ಲಾಸ್ಟಿಗೆ ನಿಮಗೆ ಹೇಳಿದೆ, ದ ಬ್ಯಾಲೆನ್ಸ್ ಕನ್ಸಿಡ್ರೇಷನ್ ಡಿಸ್ಚಾರ್ಜ್ಡ್ ಬೈ ಇಶ್ಯೂ ಆಫ್ ₹10 ಈಚ್ ಎಟ್ ₹20 ಪರ್ ಶೇರ್ ಅಂತಂತಂದು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಎಷ್ಟು ಅಂತ ಹೇಳಂತಂದರೆ, ಅವ್ರು ಹೇಳಿರ್ತಕ್ಕಂಥದ್ದು ₹10 1 ಕೊಡ್ರಿ. ಹೌದಾ, ಇಶ್ಯೂ ಆಫ್ ಶೇರ್ಸ್
rupees 10 each. ಹೌದಾ? ಎಟ್ rupees 20 per share. ಆದರೆ ಕೊಟ್ಟಿರೋದು ಎಷ್ಟು ರೂಪಾಯಿ ಅಂತ ಹೇಳಿದ್ರೆ 20 per share ಅಂತಂತಂದು. ಇವಾಗ 10 ರೂಪಾಯಿ ಕೊಟ್ಟರೆ ಓಕೆ, 20 ರೂಪಾಯಿ ಕೊಟ್ಟರೆ ಏನರ್ಥ? 10 ಪ್ಲಸ್ 10. ಸೊ ಇದೇನಾಯಿತು? ನಾಮಿನಲ್ ವ್ಯಾಲ್ಯೂ ಆಯಿತು. ಇದೇನಾಯಿತು? ಪ್ರೀಮಿಯಂ ವ್ಯಾಲ್ಯೂ ಆಯಿತು. ಅಂದರೆ ಏನಂತ ಅರ್ಥ? ಇದು ಪ್ರೀಮಿಯಂಗೆ ಮಾರಾಟವಾಗಿದೆ ಅಂತ ಅರ್ಥ. ನಾವು ಅರ್ಥ ಮಾಡ್ಕೋಬೇಕು. ಎಷ್ಟಕ್ಕೆ ಏನಕ್ಕೆ ಮಾರಾಟ ಆಗಿದೆ? ಇದು ಪ್ರೀಮಿಯಂಗೆ ಮಾರಾಟ ಆಗಿದೆ. ಇಟ್ ಹ್ಯಾಸ್ ಬಿನ್ ಸೋಲ್ಡ್ ಫಾರ್ ದ ಪ್ರೀಮಿಯಂ. ಸೊ ಆ್ಯಸ್ ರಿಗಾರ್ಡಿಂಗ್ ಆನ್ ದಟ್ ದ ಪ್ರೀಮಿಯಂ ವಿ ನೀಡ್ ಟು ಡಿಸ್ಚಾರ್ಜ್. ಈಗ ನೋಡಿ, ಈ 4 lakh ಏನು ಉಳಿದೆ, ವಾಟ್ ಎವರ್ ದ ಅಮೌಂಟ್ ಹಿಯರ್ ವಿ ಗಾಟ್ ದ 4 lakh. ಇನ್ ದಟ್ ರಿಗಾರ್ಡಿಂಗ್ ಆನ್ ದಟ್ 4 lakh ವಿ ನೀಡ್ ಟು ಕನ್ವರ್ಟ್ ಇನ್ ಟು ದೋಸ್ 4 lakh ನಂಬರ್ ಆಫ್ ಶೇರ್ಸ್ಗಳಲ್ಲಿ ಏನು ಮಾಡಬೇಕು? ಅದನ್ನು ಕನ್ವರ್ಟ್ ಮಾಡಬೇಕು. ನಂಬರ್ ಆಫ್ ಶೇರ್ಸ್ಗಳಲ್ಲಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಿದರೆ ನೋಡಿ, ಚೆಕ್ ಮಾಡ್ಕೊಳ್ಳಿ. 4 lakh ಡಿವೈಡೆಡ್ ಬೈ 20. 4 lakh ಡಿವೈಡೆಡ್ ಬೈ 20 ಮಾಡಿದ್ರೆ ಎಷ್ಟು ಬಂತು? ನಮಗೆ 20,000 ಶೇರ್ಸ್ಗಳು ಬಂತು. ಹೌದಾ? 20,000 ಶೇರ್ಸ್ಗಳಲ್ಲಿ ಇಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ಗೆ ಎಷ್ಟು ಹೋಗುತ್ತೆ ಅಂತ ಹೇಳಂದರೆ 2 lakh rupees. ಅದೇ ರೀತಿಯಾಗಿ ಸೆಕ್ಯೂರಿಟೀಸ್ ಪ್ರೀಮಿಯಮ್ಗೆ ಎಷ್ಟು ಹೋಗುತ್ತೆ ಅಂದರೆ 2 lakh rupees. ಅಂದರೆ 2 ಲಕ್ಷ ರೂಪಾಯಿ ಕ್ಯಾಪಿಟಲ್ ಆಯಿತು, ಇನ್ನೂ 2 ಲಕ್ಷ ರೂಪಾಯಿ ಸೆಕ್ಯೂರಿಟಿ ಪ್ರೀಮಿಯಮ್ ಆಯಿತು. ಟೋಟಲ್ ಆಗಿ ಪೇಮೆಂಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಅಂತ ಹೇಳಂತಂದರೆ 4 lakh rupees. ಹೌದಾ? ಟೋಟಲ್ ಆಗಿ ಎಷ್ಟು ಮಾಡಿದ್ವಿ ನಾವು? 4 lakh rupees. ಹಾಗಿದ್ರೆ ಇಲ್ಲಿ 4 ಲಕ್ಷ ರೂಪಾಯಿ ಕೊಟ್ವಿ, ಇಲ್ಲಿ 4 ಲಕ್ಷ ರೂಪಾಯಿ ಕೊಟ್ವಿ. ಟೋಟಲ್ ಆಗಿ 8 ಲಕ್ಷ ರೂಪಾಯಿ ಏನಾಯ್ತು? ಇದು ಪರ್ಚೇಸ್ ಕನ್ಸಿಡ್ರೇಷನ್. ಪ್ರಾಬ್ಲಮ್ ಸಿಂಪಲ್ ಆಗಿರುತ್ತೆ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ರಾಬ್ಲಮ್. ಈ ಪ್ರಾಬ್ಲಮನ್ನು ಏನು ಮಾಡಬೇಕು? ನಾವು ಅರ್ಥನ ಮಾಡ್ಕೋಬೇಕು. ಐ ಥಾಟ್ ದಟ್ ನಿಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತಂತೇಳಿ. ನೆನ್ಪಿಟ್ಕೊಳ್ಳಿ, ಯಾವಾಗ ಈ 4 lakh ಬರುತ್ತೋ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವಾಗ ಈ 4 lakh ಬರುತ್ತೋ, ಈ 4 lakh ಕ್ಯಾಶ್ ಕೇಳಿದರೆ ನಾವು ಅರ್ಧ ಕ್ಯಾಶಲ್ಲಿ ಕೊಡ್ತೀವಿ, ಇನ್ನೂ ಅರ್ಧ ಶೇರ್ಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತಾಗಿ 2 ಸಾರಿ ಅಮೌಂಟ್ ಏನಾದರೂ ಕೂಡ ಬಂದರೆ, ಲಾಸ್ಟಿಗೆ ನಾವು ಪೇಮೆಂಟ್ ಮಾಡಬೇಕಾದ್ರೆ 10 rupees ಈಚ್ ಅಂತಂತ ಹೇಳಿ ಬಂದು 20 rupees ಪರ್ ಶೇರ್ ಅಂತಂತ ಹೇಳಿ ಬಂದರೆ, ಈಚ್ ಇರೋದೇನು 10 ರೂಪಾಯಿನೇ. ಹೌದಾ? ನಾವು ನೋಡಿ ಇಲ್ಲಿ 10 ರೂಪಾಯಿನೇ ಪೇಮೆಂಟ್ ಮಾಡ್ಕೊಂಡಿರೋದು. ಬಟ್ ಇನ್ನೂ 10 ರೂಪಾಯಿ ಏನಾಗಿರುತ್ತೆ ಅಂದರೆ ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ ಪೇಮೆಂಟ್. ಬಟ್ ದೇ ಡಿಡಂಟ್ ಸೇಡ್ ದಟ್. ಅದನ್ನು ಅವರು ಹೇಳಿರೋದಿಲ್ಲ ಪ್ರಾಬ್ಲಮಲ್ಲಿ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಇವನ್ನೆಲ್ಲದನ್ನು ಕೂಡ ಏನು ಮಾಡಬೇಕು? ನಾವೇ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಸೊ ನನಗನ್ಸಿದ ಮಟ್ಟಿಗೆ ನಿಮ್ಮೆಲ್ಲರಿಗೂ ಇದು ಸಿಂಪಲ್ ಪ್ರಾಬ್ಲಮ್ಮು, 5 marks ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಮತ್ತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.